ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ. ಪರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಳವಳ್ಳಿ ತಾಲೂಕಿನ ಕಸ್ಬಾ ಟು ಹೋಬಳಿಯ ಹಲಸಳ್ಳಿ ಎಲ್ಲಿದ್ದೀನಿ ನೋಡಿ. ನಿಮಗೆ ಹಲಸಳ್ಳಿದು ಗವಿಮಠ ಕಾಣ್ತಾ ಇದೆ, ಗೋಪುರನೂ ಕಾಣ್ತಾ ಇದೆ ನೋಡಿ. ಇಲ್ಲೊಂದಷ್ಟು ವಿಶಾಲವಾಗಿ ಬಂಡೆಗಳು ಕಲ್ಲುಗಳೆಲ್ಲ ಇದೆ ನೋಡಿ. ಇದು ಸರ್ವೆ ನಂಬರ್ 88 ಸ್ನೇಹಿತರೆ. ಈ ಸರ್ವೆ ನಂಬರ್ 88ಅಲ್ಲಿ ಕಳೆದ 2-3 ತಿಂಗಳಿಂದ ಬಂಡೆಗಳನ್ನ ಸಿಡಿಸಿ ಆ ಬಂಡೆಗಳನ್ನ ಎಲ್ಲಿಗೆ ಮಾರಾಟ ಮಾಡ್ತಾ ಇದ್ದಾರೆ, ಅದನ್ನು ಏನು ಮಾಡ್ತಿದ್ದಾರೆ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ ಸ್ನೇಹಿತರೆ. ಇತ್ತೀಚೆಗೆ ನನಗೆ ಕೆಲ ವಾರಗಳ ಹಿಂದೆ ಒಬ್ಬ ಮಾಹಿತಿದಾರ ಮಾಹಿತಿ ಕೊಟ್ಟ ಸ್ನೇಹಿತರೆ. ಇಲ್ಲಿ ಸಾಕಷ್ಟು ಜನ ಪ್ರಭಾವಿಗಳ ಒಂದು ಪ್ರಭಾವ ಇದೆ. ಅಕ್ರಮವಾಗಿ ಇಲ್ಲಿ ಗೋಮಾಳನ ಲೂಟಿ ಮಾಡ್ತಾ ಇದ್ದಾರೆ ನೋಡಿ. ಸುಮಾರು 300ಕ್ಕೂ ಹೆಚ್ಚು ಎಕರೆ ಗೋಮಾಳ ಇದೆ ಈ ಸರ್ವೆ ನಂಬರ್ 88ರಲ್ಲಿ. ಮತ್ತು 50 ಎಕರೆ ಹೆಚ್ಚು ಅರಣ್ಯ ಭೂಮಿ ಇದೆ ಸ್ನೇಹಿತರೆ. ನೋಡಿ, ಇಷ್ಟೆಲ್ಲ ನಡೀತಿದ್ರು ಕೂಡ ನಮ್ಮ ಜಿಲ್ಲಾಡಳಿತಕ್ಕಾಗಲಿ ತಾಲೂಕು ಆಡಳಿತಕ್ಕಾಗಲಿ ಕಿಂಚಿತ್ತು ಮಾಹಿತಿ ಇಲ್ವಾ? ಖಂಡಿತ ಇದೆ ಸ್ನೇಹಿತರೆ. ಎಲ್ಲ ಮಾಹಿತಿ ಇದ್ದರೂ ಕೂಡ ಇದಕ್ಕೆ ಈ ಒಂದು ಅಕ್ರಮ ಕಾಮಗಾರಿ ಬಗ್ಗೆ ಯಾವ ಒಬ್ಬ ಅಧಿಕಾರಿನೂ ಕೂಡ ಚಕಾರ ಎತ್ತಾ ಇಲ್ಲ. ಯಾಕೆಂದರೆ ಎಲ್ಲರಿಗೂ ಮಾಹಿತಿ ಇದೆ ಇಲ್ಲಿ ನಡೀತಿರೋದು. ಈಗ ನೋಡಿ, ನಾನು ಬಂದಿದ್ದರಲ್ಲ, ಈಗ ಸಮಯ 8:50. ಈಗ ಒಂದು 10 ನಿಮಿಷದಿಂದ ಭೂಮಿ ಒಳಗಡೆ ಒಂದು ಬಾಂಬನ್ನು ಇಟ್ಟು ಸ್ಫೋಟಿಸಿದ್ರು ಸ್ನೇಹಿತರೆ. ಯಾವುದೇ ಒಂದು ಸ್ಫೋಟಕನ ಸ್ಫೋಟಿಸಬೇಕಾದ್ರೆ ಸ್ನೇಹಿತರೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಿಂದ ಅನುಮತಿ ತಗೋಬೇಕು. ಮತ್ತು ಹಗಲೊತ್ತಲ್ಲಿ ಇದನ್ನು ಮಾಡುವಂತಿಲ್ಲ ಸ್ನೇಹಿತರೆ. ಅದಕ್ಕೆ ನಿರ್ದಿಷ್ಟವಾಗಿರುವಂಥ ಒಂದು ಸಮಯ ಇರುತ್ತೆ ಸ್ನೇಹಿತರೆ. ಬೇಕಾದ್ರೆ ನೋಡಿ, ಇವತ್ತು ತಾರೀಕು ಬಂದು 31/3/2026. ಇವತ್ತು ಯಾವುದೇ ಕಾರಣಕ್ಕೂ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಯಾವುದೇ ಕಾರಣಕ್ಕೂ ಪರ್ಮಿಷನ್ ತೊಗೊಂಡಿರಲ್ಲ ಸ್ನೇಹಿತರೆ. ಯಾಕೆಂದರೆ ಈ ಒಂದು ಸರ್ವೆ ನಂಬರ್ 88 ಮತ್ತು ಈ ಮಠ ಬಂದು ಹಲಗೂರು ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರ್ಬೋದು ಸ್ನೇಹಿತರೆ. ಹಲಗೂರು ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುತ್ತೆ ಅಂತ ಕಾಣುತ್ತೆ, ಆದರೆ ಸರಿಯಾಗಿ ನನಗೂ ಗೊತ್ತಿಲ್ಲ. ಗ್ರಾಮಾಂತರ ಪೊಲೀಸ್ ಠಾಣೆನ ಅಥವಾ ಹಲಗೂರು ಪೊಲೀಸ್ ಠಾಣೆ ಅಂತ ಆ್ಯಕ್ಯುರಸಿಯಾಗಿ ನನಗೆ ಗೊತ್ತಿಲ್ಲ. ಆದರೆ ಎಲ್ಲಾದರೂ ಕೂಡ ಈಗ ಸಂಬಂಧಿಸಿದಂತೆ ಒಂದು ಪರ್ಮಿಷನ್ ತೊಗೊಂಡಿರ್ಬೇಕು ಸ್ನೇಹಿತರೆ. ಇಲ್ಲಿ ಯಾವುದೇ ಪರ್ಮಿಷನ್ ತೊಗೊಂಡಿಲ್ಲ ನೋಡಿ. ಸಾಕಷ್ಟು ಅಮೂಲ್ಯವಾದಂಥ ಬಂಡೆಗಳಿವೆ. ಇಲ್ಲಿ ಪಕ್ಕದಲ್ಲೇ ಈ ಒಂದು ಗವಿ ಮಠದಿಂದ ಬಾಣಸಮುದ್ರಕ್ಕೆ ಹೋಗುವಂಥ ಒಂದು ರಸ್ತೆಯಲ್ಲಿ ಒಂದು ಜಾಗದಲ್ಲಿ ಶೇಖರಣೆ ಮಾಡಿದ್ದಾರೆ. ನಾನು ಅಲ್ಲಿಗೂ ಹೋಗಿ ಅದನ್ನು ಶೂಟ್ ಮಾಡಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಅಲ್ಲಿ ಲೂಟಿ ಮಾಡಿರೋದು ಸಾಕಷ್ಟು ಕಡೆ ಎಲ್ಲೆಲ್ಲೋ ಸಾಕಷ್ಟು ಹೊರಟೋಗಿದೆ ಸ್ನೇಹಿತರೆ. ಆದರೆ ಇದೊಂದು ಸರ್ಕಾರಿ ಭೂಮಿ, ಸರ್ವೆ ನಂಬರ್ 84. ಈಗಲೂ ಕೂಡ ಇದು ತಹಸೀಲ್ದಾರ್ ಮತ್ತು ಏನೋ ರಾಜ್ಯಪಾಲರು ಅನ್ನೋ ಒಂದು ಹೆಸರು ಬರುತ್ತೆ, ಅದು ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಒಂದಷ್ಟು ಜನ ತೊಗೊಂಬಂದು ಶೇಖರಣೆ ಮಾಡ್ಕೊಂಡಿದ್ದಾರೆ. ಆದರೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿಂದು ಒಂದು ಬೌಲ್ಡರ್ಸ್ ಕಲ್ಲುಗಳು, ಅಮೂಲ್ಯವಾದಂಥ ಒಂದು ಕಲ್ಲುಗಳನ್ನ ಬೇರೆ ಬೇರೆ ಕಡೆಗೆ ಈಗಾಗಲೇ ಸಾಕಷ್ಟು ಲೂಟಿ ಮಾಡಿ ಆಗೋಗಿದೆ ಸ್ನೇಹಿತರೆ. ಯಾಕೆಂತಂದರೆ ಏನು ನೀವು ನೋಡಿದ್ರಲ್ಲ ದೃಶ್ಯಗಳಲ್ಲಿ, ಆ ಮಠದ ಪಕ್ಕದಲ್ಲಿರುವಂಥ ಆ ಒಂದು ಕಲ್ಲುಗಳಿದೆಯಲ್ಲ,
ಆ ಕಲ್ಲುಗಳದ್ದು ಅಲ್ಲಿ ಒಂದು ಸಣ್ಣ ಪುಟ್ಟ ಗುಡ್ಡನೇ ಇತ್ತು ಅಂತ ನನಗೆ ಒಂದು ಸಾಕಷ್ಟು ಜನ ಹೇಳಿದ್ರು. ಆದರೆ ಮಳವಳ್ಳಿ ಈ ಭಾಗದಲ್ಲಿ ಅಂದರೆ ಈ ಹಲಸಳ್ಳಿ ಮತ್ತು ಬಾಣಸಮುದ್ರದ ಭಾಗದಲ್ಲಿ ಏನಾಗಿದೆ ಅಂತಂದರೆ ಕೆಲ ಗ್ರಾಮಸ್ಥರು ಹಲಸಳ್ಳಿ ಗ್ರಾಮಸ್ಥರನ್ನ ಇಟ್ಕೊಂಡು ಕೂಡ ಈ ಒಂದು ವಿಚಾರವಾಗಿ ಪ್ರಶ್ನೆ ಮಾಡಿದಂಥ ಯುವಕರುಗಳನ್ನ ಕೂಡ ಒಂದು ಬೆದರಿಸಲಾಗಿದೆ ಅಂತ ನನಗೆ ಖಚಿತವಾದ ಮಾಹಿತಿ ಬಂತು ಸ್ನೇಹಿತರೆ. ನೋಡಿ, ಈಗಲಾದ್ರೂ ಈ ಸುದ್ದಿ ನೋಡಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು ಅಂತ ನಾನು ಅವರಲ್ಲಿ ಆಗ್ರಹಿಸ್ತೀನಿ. ನೋಡಿ, ಮಳವಳ್ಳಿ ತಾಲೂಕಲ್ಲಿ ಅತಿ ಹೆಚ್ಚು ಚಿರತೆಗಳು ಏನಕ್ಕೆ ಪಟ್ಟಣಗಳಿಗೆ ವಲಸೆ ಬರ್ತಿದೆ ಅಂತಂದರೆ, ಗ್ರಾಮಗಳಿಗೆ ವಲಸೆ ಬರ್ತಿದೆ ಅಂತಂದರೆ ಸ್ನೇಹಿತರೆ, ಮಳವಳ್ಳಿ ತಾಲೂಕಲ್ಲಿ ಸಾವಿರಾರು ಎಕರೆ ಅರಣ್ಯ ಭೂಮಿಗಳು, ಸಂರಕ್ಷಿತ ಅರಣ್ಯಗಳು ಮತ್ತು ಗೋಮಾಳಗಳು ಈ ರೀತಿ ನಾಶ ಆಗ್ತಿದೆ ಮತ್ತು ಅದನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಕಾಡು ಪ್ರಾಣಿಗಳು, ಚಿರತೆಗಳು ನಗರಗಳಿಗೆ ವಲಸೆ ಬರ್ತವೆ ಸ್ನೇಹಿತರೆ. ನೋಡಿ, ಇದು ಸರ್ವೆ ನಂಬರ್ 75 1 ಮತ್ತು 2 ಅಂತ ತೋರಿಸ್ತಾ ಇದೆ. ಸರ್ವೆ ನಂಬರ್ 75. ಇಲ್ಲೂ ಕೂಡ ನೋಡಿ, ಆ ಕಲ್ಲುಗಳನ್ನ ಲೂಟಿ ಮಾಡಿ ಮೇಲ್ಗಡೆ ತೆಂಗಿನ ಗರಿಗಳನ್ನ ಹೊಚ್ಚಿದ್ದಾರೆ. ನೋಡಿ, ನಿಮಗೆ ಕಾಣ್ತಾ ಇದೆ ಸ್ನೇಹಿತರೆ. ಇದನ್ನು ತಗೊಂಬಂದು ಇಲ್ಲಿ ಶೇಖರಣೆ ಮಾಡ್ಕೊಂಡಿದ್ದಾರೆ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದ ಈ ಸ್ಟೋರಿ ನೋಡೋದಕ್ಕಾಗಿ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದ ಸ್ನೇಹಿತರೆ. ಒಳಗಡೆ ಭೂಮಿ ಒಳಗಡೆ ಸಿಡಿತೇನೋ ಅದು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.